ಈಗ ಹೇಗಿದ್ದಾರೆ? ಆಪರೇಷನ್ ಸಕ್ಸಸ್ ಆಗಿದೆ. ರಕ್ತ ಸ್ವಲ್ಪ ಜಾಸ್ತಿ ಹೋಗಿರೋದ್ರಿಂದ ಆಪರೇಷನ್ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ. ಬಟ್ ನಥಿಂಗ್ ಟು ವರಿ. ಅವ್ರಿಗೆ ಏಜ್ ಆಗಿರೋದ್ರಿಂದ ಈ ಬೋನ್ಸು ಮೂಳೆಗೆ ತುಂಬ ಡ್ಯಾಮೇಜ್ ಆಗಿದೆ. ಈ ಬೋನ್ಸ್ ವೀಕ್ ಇರೋದ್ರಿಂದ ಸ್ವಲ್ಪ ರಿಕವರಿ ಆಗೋದು ಲೇಟ್ ಆಗುತ್ತೆ ಅಷ್ಟೇ. ಹೋಪ್ ಫಾರ್ ದ ಗುಡ್. ಹಾಗಾದರೆ ಅವ್ರು ಬೇಗ ಗುಣ ಆಗ್ತಾರಲ್ವಾ ಡಾಕ್ಟರ್? ಹಾಗೆಲ್ಲ ಹೇಳೋದಕ್ಕಾಗೋದಿಲ್ಲ. ನಾವು ಕೊಡೋ ಟ್ರೀಟ್ಮೆಂಟ್ಗೆ ಅವ್ರು ಹೇಗೆ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಅವ್ರು ಹೇಗೆ ರಿಕವರಿ ಆಗುತ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅಂದಾಗೆ ಅವ್ರು ಮೆಕ್ಯಾನಿಕಾ? ಹೌದು ಡಾಕ್ಟರ್. ಯಾಕೆ ಹೇಳ್ತಿದ್ದೀರಾ? ಅದು ಈ ರೀತಿ ಕೈಗೆ ಏಟು ಮಾಡ್ಕೊಂಡಿದ್ದಾರಲ್ಲ, ಹಾಗಾಗಿ ಡೌಟ್ ಬಂತು, ಅದಕ್ಕೆ ಕೇಳಿದೆ ಅಷ್ಟೇ. ಸಾಮಾನ್ಯವಾಗಿ ಈ ರೀತಿ ಇನ್ಸಿಡೆಂಟ್ ಎಲ್ಲ ಮೆಕ್ಯಾನಿಕ್ಗಳಿಗೆ ಆಗೋದು. ಸದ್ಯಕ್ಕೆ ಅವರಿಗೆ ಆಪ್ರೇಟ್ ಮಾಡಿ ಪ್ಲೇಟ್ಸ್ ಹಾಕಿದ್ದೀವಿ, ವೈರ್ ಹಾಕಿದ್ದೀವಿ. ಡೋಂಟ್ ವರಿ, ನಥಿಂಗ್ ಟು ವರಿ, ಆಯಿತಾ? ನೀವು ಸರಿಯಾದ ಸಮಯಕ್ಕೆ ಅವ್ರನ್ನ ಕರ್ಕೊಂಬಂದಿದ್ದೀರಾ. ಇಲ್ಲ ಅಂದರೆ ಬ್ಲಡ್ ಜಾಸ್ತಿ ಹೋಗಿ ಅವ್ರ ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ಜಾಸ್ತಿ ಇತ್ತು. ಸದ್ಯಕ್ಕಂತೂ ಯಾವ ತೊಂದರೆನೂ ಇಲ್ಲ. ಅಂದರೆ ಡಾಕ್ಟರ್, ಅವ್ರ ಕೈಗೇನು ತೊಂದರೆ ಆಗಲ್ಲ ತಾನೆ? ವಾಸಿ ಆಗುತ್ತಲ್ವಾ? ಹೇಳಿದ್ನಲ್ಲಮ್ಮ, ಅದನ್ನೆಲ್ಲ ಈಗಲೇ ಹೇಳೋಕ್ಕಾಗೋದಿಲ್ಲ. ನಾವು ಕೊಡೋ ಟ್ರೀಟ್ಮೆಂಟ್ಗೆ ಅವ್ರು ಹೇಗೆ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಅವ್ರು ಎಷ್ಟು ಬೇಗ ರಿಕವರಿ ಆಗುತ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅವ್ರು ಹೇಗೆ ರಿಕವರಿ ಆಗ್ತಾರೆ ಅನ್ನೋದು ನೋಡಿಕೊಂಡು ಡಿಸ್ಚಾರ್ಜ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಇವಾಗ ಅವ್ರನ್ನ ನೋಡ್ಬೋದಾ? ಈಗ ಹೋಗಿ ಅವ್ರಿಗೆ ಡಿಸ್ಚಾರ್ಜ್ ಮಾಡಬೇಡಿ. ಅವ್ರು ನಾವು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ, ಆಮೇಲೆ ಹೋಗಿ ನೋಡ್ಬೋದು. ಆದರೆ ಜಾಸ್ತಿ ಅವ್ರನ್ನ ಮಾತಾಡಿಸ್ಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಓಕೆನಾ? ಓಕೆ ಡಾಕ್ಟರ್. ನೋಡಿದ್ಯಾ ಅಣ್ಣ, ಅಪ್ಪನಿಂಥ ಪರಿಸ್ಥಿತಿ ಬಂದ್ಬಿಡ್ತು ಅಂತ. ಇಷ್ಟು ವಯಸ್ಸಾದರೂ ನಾನು ಕೂತು ತಿನ್ನಲ್ಲ, ನನ್ನ ಶಕ್ತಿ ಇರೋವರೆಗೂ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ರು. ಆದರೆ ದೇವ್ರು ಹೀಗೆ ಮಾಡಿಬಿಟ್ಟ. ಕರುಣೆನೇ ಇಲ್ವಾ ಹೇಳು? ಎಲ್ಲಿ ಹೋಗ್ತಿದೀಯೋ? ವೆಂಕಿ, ಇಲ್ಲಿಗೆ ಯಾಕೋ ಕರ್ಕೊಂಬಂದಿದ್ಯಾ? ಜಾನು, ನೀನೇನಮ್ಮ ಮಾಡ್ತಾ ಇದೀಯ ಇಲ್ಲಿ? ಯಾರಿಗಾದ್ರು ಏನಾದ್ರು ಆಗಿದ್ಯಾ? ಯಾಕೇನು ಮಾತಾಡ್ತಾ ಇಲ್ಲ? ಏನಾಯ್ತು ಹೇಳಮ್ಮ. ಅದು ಅಮ್ಮ, ಅಪ್ಪನ ಕೈಗೆ ಸ್ವಲ್ಪ ಏಟಾಗಿದೆ. ವೆಂಕಿ, ವೆಂಕಿ! ಏನ್ ಹೇಳ್ತಾ ಇದೀಯ ಜಾನು? ಅವ್ರಿಗೆ ಏಟಾಗೋದಕ್ಕೆ ಹೇಗೆ ಸಾಧ್ಯ? ಅವರು ಗ್ಯಾರೇಜ್ಗೆ ಹೋಗಿದ್ರಲ್ಲಮ್ಮ. ಹೌದಮ್ಮ, ಅಲ್ಲೇ ಕೆಲಸ ಮಾಡುವಾಗ ಕಾರ್ ಫ್ಯಾನ್ಗೆ ಕೈ ಸಿಕ್ಕಾಕೊಂಡು ಪೆಟ್ ಮಾಡ್ಕೊಂಡಿದ್ದಾರೆ. ಅಯ್ಯೋ ದೇವ್ರೆ, ಏನಮ್ಮ ಇದೆಲ್ಲ? ಅಪ್ಪಗೆ ಹೇಗಾಗಿದೆ ಅಂತ ಗೊತ್ತಾದ್ಮೇಲೆ ನಾನು ಹೇಗೋ ಧೈರ್ಯವಾಗಿರ್ಲಿ. ನಾನು ಮೊದಲು ಅಪ್ಪನ ನೋಡ್ಬೇಕು. ನಮ್ಮ ಯಜಮಾನ್ರು ಹೇಗಿದ್ದಾರೆ? ನಥಿಂಗ್ ಟು ವರಿ. ಕೈಗೆ ಏಟಾಗಿತ್ತು, ಆಪರೇಷನ್ ಆಗಿದೆ, ವಾರ್ಡಿಗೆ ಶಿಫ್ಟ್ ಮಾಡಿದ್ದೀವಿ. ನೀನು ಅಳ್ಬೇಡ, ಡಾಕ್ಟರ್ ಹೇಳಿದ್ರಲ್ವಾ,
ಸರಿ ಹೋಗ್ತಾರೆ ಅಂತ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ ಹೇಳು? ಈಗ ನೀವು ಧೈರ್ಯವಾಗಿರಬೇಕು. ನೀವೇ ಟೆನ್ಷನ್ ಮಾಡ್ಕೊಂಡ್ರೆ ಪೇಷಂಟ್ ಪರಿಸ್ಥಿತಿ ಹೇಗಿರುತ್ತೆ ಹೇಳಿ? ಈಗ ನೀವು ಧೈರ್ಯವಾಗಿದ್ದು ಅವರಿಗೆ ಧೈರ್ಯ ಹೇಳಬೇಕು, ಆಯ್ತಾ? ಜಾನು, ಅಪ್ಪನ್ ಜಾಸ್ತಿ ಏಟಾಗಿಲ್ಲ ತಾನೆ? ಬೇಗ ವಾಸಿ ಆಗತ್ತಲ್ವಾ? ಖಂಡಿತ ಆಗ್ತಾರೆ, ಇಷ್ಟನೇ ಡಾಕ್ಟರ್ ಹೇಳಿದ್ರಲ್ಲ. ಅಲ್ಲಮ್ಮ, ಬೆಳಗ್ಗೆ ಖುಷಿಯಾಗಿ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ರು. ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲ. ಅವ್ರು ನನ್ನ ಮದುವೆ ಆದಾಗಿಂದ ಒಂದಿನೂ ನನಗೆ ಮನ್ಸಿಗೆ ನೋವಾಗ್ದಿರೋ ಥರ ನೋಡ್ಕೊಂಡ್ರು. ನಾನು ಸಣ್ಣದಾಗಿ ಕೆಮ್ಮಿದ್ರೆ ಸಾಕು, ನಡಿ ಆಸ್ಪತ್ರೆಗೆ ಹೋಗೋಣ ಅಂದರು. ಈಗ ನೋಡಿದ್ರೆ ನಾನು ಅವ್ರನ್ನ ಮೊದಲು ನೋಡಬೇಕು. ಎಲ್ಲಿದ್ದಾರವರು? ಮಾ ಆಯಿತು ಸರಿ, ನಾನು ಇನ್ನೂ ಕರ್ಕೊಂಡು ಹೋಗ್ತೀನಿ. ಆದರೆ ಈ ರೀತಿ ಅಳೋದು ಗೋಳಾಡೋದೆಲ್ಲ ಮಾಡಬಾರ್ದು, ಸರಿನಾ? ಸ್ವಲ್ಪ ಸಮಾಧಾನ ಮಾಡ್ಕೊ ಬಾ. ಇಷ್ಟು ವರ್ಷ ನಿಮ್ಮ ಜೊತೆ ಸಂಸಾರ ಮಾಡಿದ್ದೀನಿ, ಆದರೆ ಯಾವತ್ತೂ ನಿಮ್ಮನ್ನ ಇಂಥ ಸ್ಥಿತಿಲಿ ನೋಡಿರ್ಲಿಲ್ಲ ನಾನು. ನಾವಿಬ್ರ ಜೊತೆಯಾಗಿ ಏಳು ಬೀಳುಗಳನ್ನ ನೋಡಿದ್ದೀವಿ, ದುಃಖನ ಹಂಚ್ಕೊಂಡಿದ್ದೀವಿ, ಕಷ್ಟಪಟ್ಟಿದ್ದೀವಿ. ನಾವು ಹೆತ್ತು ಮಕ್ಕಳೇ ನಮ್ಮನ್ನ ಮನೆಯಿಂದ ಆಚೆ ಹಾಕಿದಾಗ ಎಷ್ಟು ಧೈರ್ಯವಾಗಿದ್ದವರು ನೀವು. ಇವತ್ತೇನ್ರಿ ಆಯ್ತು ನಿಮ್ಗೆ? ಯಾಕ್ರಿ ಹೀಗಾಯ್ತು? ಪ್ಲೀಸಮ್ಮ ಅಳ್ಬೇಡ, ಸಮಾಧಾನ ಮಾಡ್ಕೊ, ಅಪ್ಪಂಗೇನು ಆಗಿಲ್ಲ. ಅದನ್ ಬಿಟ್ರೆ ನನಗೆ ಬೇರೆ ದಾರಿನೇ ಇಲ್ಲ ಜಾನು. ನನಗೆ ದುಃಖ ಆಗ್ಬಾರ್ದು ಅಂತ ತಮ್ಮ ದುಃಖನ ಮರೆ ಮಚ್ಕೋತಾ ಇದ್ರು. ನಾನ್ ಸುಖವಾಗಿರ್ಬೇಕು ಅಂತ ಅವ್ರ ಇಡೀ ಜೀವನನೇ ಮುಡುಪಾಗಿಟ್ಬಿಟ್ರು. ಈ ವಯಸ್ಸಲ್ಲಿ ಎಷ್ಟೋ ಜನ ಗಂಡಸರು ಮನೇಲಿ ಸುಖವಾಗಿ ನೆಮ್ಮದಿಯಾಗಿರ್ತೀನಿ ಅಂತಾರೆ, ಆದ್ರೆ ಇವರು ನನ್ನ ದೇಹದಲ್ಲಿ ಶಕ್ತಿ ಇರೋವರೆಗೂ ದುಡಿತೀನಿ ಅಂತ ದುಡಿತಾ ಇದ್ರು. ಅದಕ್ಕೆ ಆ ದೇವ್ರು ಈ ಶಿಕ್ಷೆ ಕೊಟ್ಟಿದ್ದು ಇವ್ರಿಗೆ.